Okay, so last class ali ನಾನು ಏನು ಮಾಡಿದ್ದೆ ಅಂದ್ರೆ I had explained you about nucleophilic substitution reactions, SN1 SN2 mechanism ಆಗಿತ್ತು. ಆಮೇಲೆ what are the other reactions which were left ಅದನ್ನೆಲ್ಲ ನಾನು ಮಾಡ್ತಿದ್ದೆ. It might be Woods reaction or Franklin reaction explanation ಅನ್ನ ಕೊಟ್ಟಿದ್ದೆ. Synopsis ಅನ್ನ ಮಾಡಿ ನಿಮಗೆ ವಿಡಿಯೋನ ಕಳಿಸಿದ್ದೆ. So today we'll be solving few of the examples. Okay, now these are very important. In case you do not understand, you can ask me again. You can text me, okay? Message ಮಾಡ್ಬೋದು ನನಗೆ. I'll explain you in case you do not understand. But please try to listen to me properly. Okay, so the first question what we are going to solve today is what would be the product? Okay, na any question? What would be the product? Give me a moment. Okay, what would be the product when neopentyl chloride? In here, what would be the product when neopentyl chloride reacts with sodium ethoxide? ಅವ್ರು ಏನಂತ ಹೇಳ್ತಿದ್ದಾರೆ, ಪ್ರಾಡಕ್ಟ್ ಏನಂತ ಹೇಳ್ತಾ ಇದ್ದಾರೆ, ರಿಯಾಕ್ಟೆನ್ಸ್ ಏನು, ನಿಯೋಪೆಂಟೈಲ್ ಕ್ಲೋರೈಡ್. ನಾವು ವಾಟ್ ಡು ವಿ ಮೀನ್ ಬೈ ನಿಯೋಪೆಂಟೈಲ್ ಕ್ಲೋರೈಡ್? ನಿಯೋಪೆಂಟೈಲ್ ಕ್ಲೋರೈಡ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಲೆಟ್ ಮಿ ಟೇಕ್ ಅ ಫ್ರೆಶ್ ಸ್ಕ್ರೀನ್. ನಾವು ನಿಯೋಪೆಂಟೈಲ್ ಕ್ಲೋರೈಡ್ ಅಂದ್ರೆ ಏನು? ಪೆಂಟ್ 5, ನಿಯೋ ಅಂದ್ರೆ 2 ಬ್ರಾಂಚಸ್ ಇರುತ್ತೆ ಅಂತ, ಹೌದಾ? ಐ ಹೋಪ್ ಯು ನೋ ದಟ್. ಸೊ ನಿಯೋಪೆಂಟೈಲ್ ಕ್ಲೋರೈಡ್ ಸ್ಟ್ರಕ್ಚರ್ ಅನ್ನ ಬರ್ಕೊಳ್ಳೋಣ ನಾವು. ಓಕೆನಾ? ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್, right? So if you have to understand this, you have to know how do we write the structures anta. Iso andre eno, neo andre eno, avella gottirbeku. N andre eno, that and all is being explained to you in the first classes only. So iga idu neopentyl chloride structure. Okay na? Ideno neopentyl chloride. Okay na? Neopentyl chloride structure. So ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ, first thing what we have to do before reacting with sodium ethoxide is, you see here the chlorine whatever is present, Cl group ಏನಿದೆಯೋ it is a good leaving group. Okay na? Cl ಏನಾಗಿರುತ್ತೆ, it is a good leaving group. ಸೊ ಅದೇನ್ ಮಾಡುತ್ತೆ, ಎಲೆಕ್ಟ್ರೋನೆಗೆಟಿವ್ ಆಗಿರೋದ್ರಿಂದ ತನ್ನ ಎಲೆಕ್ಟ್ರಾನ್ಸ್ ಅನ್ನ ತಗೊಂಡು ಏನ್ ಮಾಡುತ್ತೆ, ಹೊರಗಡೆ ಹೋಗುತ್ತೆ. See here I made a mistake. Nobody raised hands. ಇಲ್ಲಿ ನೋಡಿ ಕಾರ್ಬನ್ ಗೆ 5 ಬಂದಿದೆ ವೇಲೆನ್ಸಿ. Nobody asked question me also. I hope you are listening to me at least. Okay, so ಈಗ ಇನ್ನೇನಾಯ್ತು, ಇಲ್ಲಿ Cl ಏನ್ ಮಾಡುತ್ತೆ, 2 ಎಲೆಕ್ಟ್ರಾನ್ಸ್ ಅನ್ನು ತಗೊಂಡು ಹೊರಗಡೆ ಹೋಗುತ್ತೆ. such that ನನಗೆ ಏನ್ ಫಾರ್ಮೇಶನ್ ಆಗುತ್ತೆ, CH3 CH3 CH3. ಇಲ್ಲಿ ಕಾರ್ಬನ್ ಗೆ ಏನ್ ಬರುತ್ತೆ, ಪಾಸಿಟಿವ್ ಚಾರ್ಜ್ ಬರುತ್ತೆ. ಓಕೆನಾ? It will become cation. So now what happens is, ಈಗ if you see this carbon is considered to be primary group. Why? ಇದನ್ನ primary carbocation ಅಂತ ಹೇಳ್ತಾರೆ. ಯಾಕೆ ಅಂದ್ರೆ this is directly attached to only one carbon atom. ಹೌದಾ? ಇದೇನಾಗಿದೆ, ಬರೀ ಒಂದು ಕಾರ್ಬನ್ ಆಟಮ್ ಗೆ ಅಟ್ಯಾಚ್ ಆಗಿದೆ. Let me just show to you by putting some other color. So if you see here, ಇಲ್ಲಿ ಏನಾಗಿದೆ, ಈ ಕಾರ್ಬನ್ ಏನಾಗಿದೆ, ಇದಕ್ಕೆ ಓನ್ಲಿ 1 ಕಾರ್ಬನ್ ಗೆ ಅಟ್ಯಾಚ್ ಆಗಿರುತ್ತೆ. ಇದೇನಾಗುತ್ತೆ, ಪ್ರೈಮರಿ ಕಾರ್ಬನ್ ಕೇಟಯಾನ್ ಆಗುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಇಫ್ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಸ್ಟೆಬಿಲಿಟಿ ಆಫ್ ದಟ್, ನಾವು ರೀಅರೇಂಜ್ಮೆಂಟ್ ಮಾಡಬೇಕು. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಇದನ್ನ ರೀಅರೇಂಜ್ ಮಾಡ್ಕೊಳ್ತೀನಿ ಸಚ್ ದಟ್ ಐ ಗೆಟ್ ಸಮ್ ಮೋರ್ ಸ್ಟೇಬಲ್ ಕಾರ್ಬೋಕೇಟಯಾನ್. ಅದಕ್ಕೆ ನಾನು ಏನ್ ಮಾಡ್ತೀನಿ, ಈ ಬಾಂಡ್ ಅನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ ಸಚ್ ದಟ್ ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಓಕೆನಾ? ನಂಗೆ ಈಗ ಏನ್ ಸಿಗುತ್ತೆ, ರೀಅರೇಂಜ್ಮೆಂಟ್ ಆಗಿ CH3 C CH. ಓಕೆನಾ? CH3. ಓಕೆ, and here down is CH3. ಓಕೆ, ಸೊ ಈಗ ನನಗೆ ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ಹೌ ವಾಟ್ ಐ ಹ್ಯಾವ್ ಡನ್. ಜಸ್ಟ್ ನಾನು ಏನ್ ಮಾಡಿದ್ದೇನೆ ಅಂದ್ರೆ, ಈ ಬಾಂಡ್ ಅನ್ನ ಈ ಕಾರ್ಬನ್ ಗೆ ಶಿಫ್ಟ್ ಮಾಡಿದ್ದೀನಿ. ಓಕೆನಾ? ಲೆಟ್ಸ್ ಸಿ somebody has some doubts. ಓಕೆ, ಸೊ ನಾನು ಏನ್ ಮಾಡಿದ್ದೀನಿ, ಈ ಕಾರ್ಬನ್ ಆಟಮ್, ಈ ಸೆಕೆಂಡ್ ಕಾರ್ಬನ್ ಆಟಮ್ ಇಂದ ಈ ಬಾಂಡ್ ಅನ್ನ ಶಿಫ್ಟ್ ಮಾಡಿ ರೀಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ವಾಟ್ ಆರ್ ವಿ ಗೆಟಿಂಗ್, ಈಗ ನನಗೆ ಯಾವ ತರದ ಕಾರ್ಬೋಕೇಟಯಾನ್ ಸಿಕ್ತು, ಐ ಗಾಟ್ ಟರ್ಷರಿ ಕಾರ್ಬೋಕೇಟಯಾನ್. ಓಕೆನಾ? ನನಗೆ ಏನ್ ಸಿಕ್ತು, ಟರ್ಷರಿ ಕಾರ್ಬೋಕೇಟಯಾನ್ ಸಿಕ್ತು, ವಿಚ್ ಇಸ್ ಮಚ್ ಮೋರ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು ಪ್ರೈಮರಿ ಕಾರ್ಬೋಕೇಟಯಾನ್. ಓಕೆನಾ? ರೀಅರೇಂಜ್ಮೆಂಟ್ ಆದ್ಮೇಲೆ. ಸೊ ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಜಸ್ಟ್ ಇದನ್ನ ಮತ್ತೆ ನಾನು ಕರೆಕ್ಟ್ ಆಗಿ ಬರ್ಕೊಳ್ತೀನಿ, ಸಿಂಪ್ಲಿಫೈ ಮಾಡಿ. ಈ ಹೆಚ್ಚನ್ನ ಇಲ್ಲಿ ಬರೆಯೋಣ. and then okay, so ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, I got tertiary carbocation. Now what I'll do is, I will react it with sodium ethoxide. ಇದ್ರ ಜೊತೆ ರಿಯಾಕ್ಟ್ ಮಾಡ್ತೀನಿ, sodium
ಇಥಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡ್ತೀನಿ. Na+O-C2H5 ಏನಿದೆಯೋ ಅದನ್ನ ನಾವೇನಂತ ಹೇಳ್ತೀವಿ, ಸೋಡಿಯಂ ಇಥಾಕ್ಸೈಡ್ ಅಂತ ಹೇಳ್ತೀವಿ. ನಾವು ವಾಟ್ ಹ್ಯಾಪನ್ಸ್ ಇಲ್ಲಿ ನೋಡಿ, ಆಲ್ರೆಡಿ ಏನಾಗಿದೆ ಇಲ್ಲಿ ನನ್ನ ಕಾರ್ಬೋಕೇಟೋನ್ ಏನಿದೆಯೋ ಅನ್ಸ್ಟೇಬಲ್ ಆಗಿದೆ, ಹೌದಾ? ಸೊ ಇದನ್ನ ಸ್ಟೇಬಲ್ ಮಾಡ್ಲಿಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಈ ಬಾಂಡ್ ಏನಿದೆಯೋ ಇದನ್ನ ಶಿಫ್ಟ್ ಮಾಡ್ತೀನಿ. ಓಕೆನಾ? ಈ ಬಾಂಡ್ ಅನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಅವಾಗ ನನಗೆ ಏನ್ ಸಿಗುತ್ತೆ, ಐ ವಿಲ್ ಗೆಟ್ CH3C ಡಬಲ್ ಬಾಂಡ್ CH3 ಓಕೆನಾ? ಅಲಾಂಗ್ ವಿತ್ ಇದೇನಾಗುತ್ತೆ, ಹೆಚ್ಚು ಹೊರಗೆ ಬರುತ್ತೆ. ಓಕೆನಾ? ಅದನ್ನ ಬಿಟ್ಬಿಡಿ, ಇಟ್ ವಿಲ್ ಬಿ ರಿಲೀಸ್ ಇನ್ ದ ಫಾರ್ಮ್ ಆಫ್ C2H5OH ಎಥನಾಲ್ ಏನೋ ಆಗಿ ರಿಯಾಕ್ಟ್ ಆಗುತ್ತೆ. ಸೊ ನನ್ನ ಮೇನ್ ಪ್ರಾಡಕ್ಟ್ ನನಗೆ ಸಿಕ್ತು. Now what is the IUPAC name of this? I have to start numbering from the side where the double bond will get lesser number. Howda? 1, 2, 3, 4. So what is the IUPAC name? Can somebody tell me in the chat box? What is the IUPAC name of this product? I want everybody to answer. What is the IUPAC name of this product? Excuse me. What is the IUPAC name of this product? See, what is the IUPAC name of this product, students? No IUPAC name. What is the IUPAC name of this product, students? Can somebody text me in this chat box? Pentane. Okay. Something else? Some other IUPAC name? See, there is double bond. So alkane ina baruvantaha chance ilve illa. Hauda? Alkene agirbeku. But what kind of alkene is this? What is the IUPAC name of that? What is the IUPAC name, students? Pentene. No, it's not pentene. Pentane alla andre pentene. See the branching ide alli. Hauda? So numbering ಮಾಡ್ಬೇಕಾದ್ರೆ branches ಎಲ್ಲಿದೆ ಅಂತ ನೋಡ್ಕೊಬೇಕು. ಲಾಂಗೆಸ್ಟ್ ಚೈನ್ ಅನ್ನ ತಗೊಬೇಕು ನೀವು, ರೈಟ್? ಲಾಂಗೆಸ್ಟ್ ಕಾರ್ಬನ್ ಚೈನ್ ಅನ್ನ ತಗೊಬೇಕಾಗುತ್ತೆ ವಿತೌಟ್ ಎನಿ ಬ್ರೇಕ್. Yeah, anybody else? Anybody else who knows the IUPAC name of this? Okay, forget it. I'll only explain you. So if you see in this group, ಇಲ್ಲಿ ಏನಾಗ್ತಿದೆ ಅಂದ್ರೆ ನಾನು ಲಾಂಗೆಸ್ಟ್ ಕಾರ್ಬನ್ ಚೈನ್ ಅನ್ನ ತಗೊಳ್ತೀನಿ ಅಂದ್ರೆ ಬಿಕಾಸ್ ಆಫ್ ದ ಬ್ರಾಂಚ್. ಸೇ ಇದನ್ನ ತಗೊಂಡ್ರೆ ಏನಾಗುತ್ತೆ, ಓನ್ಲಿ ನನಗೆ 3 ಬರುತ್ತೆ, ಹೌದಾ? ಸಪೋಸ್ ಇದನ್ನ ತಗೊಂಡ್ರೆ ನನಗೆ ಎಷ್ಟು ಬರುತ್ತೆ, 4 ಬರುತ್ತೆ. ಅಕಸ್ಮಾತ್ ಇದನ್ನ ತಗೊಂಡ್ರೆ ನನಗೆ 4 ಬರುತ್ತೆ. ಸೊ ದಟ್ ಇಸ್ ದ ರೀಸನ್ ಐ ಹ್ಯಾವ್ ಸೆಲೆಕ್ಟೆಡ್ ದಿಸ್ ಒನ್. ಹಾರಿಜಾಂಟಲಿ ಯಾವ್ದಿದೆಯೋ ಅದನ್ನ ನಾನು ಲಾಂಗೆಸ್ಟ್ ಕಾರ್ಬನ್ ಚೈನ್ ಅಂತ ತಗೊಂಡಿದ್ದೀನಿ. ಇಲ್ಲಿ ಒಂದು ಬ್ರಾಂಚ್ ಇದೆ. ಸೊ ಈಗ ಬ್ರಾಂಚ್ ಎಲ್ಲಿದೆ, ಸೆಕೆಂಡ್ ಕಾರ್ಬನ್ ಅಲ್ಲಿ. ಸೊ ಏನಂತ ಬರಿಬಹುದು ನಾನು, 2-methyl. Branch group ಯಾವುದು, 2-methyl. Total number of parent carbon atom is 1, 2, 3, 4. ಹೌದಾ? ಸೊ ಏನಾಗುತ್ತೆ, ಬ್ಯೂಟ್ ಎಲ್ಲಿದೆ, ಡಬಲ್ ಬಾಂಡ್ ಸೆಕೆಂಡ್ ಕಾರ್ಬನ್ ಅಟಮ್. ಸೊ ವಾಟ್ ಹ್ಯಾಪನ್ಸ್, 2-methyl ಬ್ಯೂಟ್ 2-ene. ಏನದು ಆನ್ಸರ್, 2-methyl butene. ಸೊ ನನ್ನ ಪ್ರಾಡಕ್ಟ್ ಏನು, 2-methyl butene. ಸೊ ನಾವು ಲೆಟ್ಸ್ ಗೋ ಟು ದ ಕ್ವೆಶ್ಚನ್. ಇಲ್ಲಿ ಏನೇನು ಆನ್ಸರ್ಸ್ ಕೊಟ್ಟಿದ್ದಾರೆ, 2-methyl 2-butanol, neopentyl alcohol, both A and B. Option D ಏನು, 2-methyl 2-butene. ಹೌದಾ? ಅಥವಾ butene. ಸೊ ನನ್ನ ಆಪ್ಷನ್ ಯಾವ್ದಾಗಿರ್ಬೇಕು, ಇಟ್ ಹ್ಯಾಸ್ ಟು ಬಿ ಆಪ್ಷನ್ ಡಿ. ಆಪ್ಷನ್ ಡಿ is the correct answer. I hope I'm clear with whatever I explained. Now moving on to second one, that is treatment of ammonia. Treatment of ammonia with excess of ethyl chloride. ಏನನ್ನ ಹೇಳ್ತಾ ಇದ್ದಾರೆ, ammonia is being treated with excess of what, ethyl chloride will yield what? So question ಏನು, treatment of ammonia with excess of ethyl chloride ಏನ್ ಕೊಡುತ್ತೆ ಅಂತ. ಓಕೆನಾ? ಸೊ ಈಗ ಟ್ರೀಟ್ಮೆಂಟ್ ನಾವು ಏನು ಜೊತೆ ಮಾಡಬೇಕು, ethyl chloride. Now how do we write ethyl chloride? Ethyl chloride is usually written like this, C2H5Cl. ಹೌದಾ? ethyl chloride reacts with what? It is reacting with ammonia. Excess of ethyl chloride ಇದೆ, ಅದನ್ನ ನೆನ್ಪಿಟ್ಕೊಬೇಕು ನೀವು. So you should know whenever
ammonia is reacting with ethyl chloride. ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ hydrogen is getting removed. Okay na, first thing is HCl formation ಆಗುತ್ತೆ, minus HCl ಆಗುತ್ತೆ, and what do I get? C2H5 NH2. Again my HCl again ಏನಾಗುತ್ತೆ, ಮತ್ತೆ C2H5Cl ಜೊತೆ combine ಆಗುತ್ತೆ. Okay, because there is excess of it, again it will form C2H5 twice NH along with the release of minus HCl ಹೋಯ್ತು. Okay na, HCl remove ಆಗಿದೆ, ಮತ್ತೆ ಏನಾಗುತ್ತೆ C2H5Cl combine ಆಗುತ್ತೆ, again ಏನಕ್ಕೆ ಫಾರ್ಮ್ ಆಗುತ್ತೆ C2H5 thrice N. Okay na, N ಆಯ್ತು with the release of HCl. Again it will combine with C2H5Cl to form what? C2H5 4 times N plus Cl minus. Okay na, so ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಟೆಟ್ರಾ. Okay na, ಟೆಟ್ರಾ ethyl ammonium chloride ಏನಂತ ಕರಿತೀವಿ, ಟೆಟ್ರಾ ethyl ammonium chloride ಅಂತ ಕರಿತೀವಿ. Okay na, so now we have to check the options. ಏನೇನ್ ಕೊಟ್ಟಿದ್ದಾರೆ? First option is option A, ಏನು diethyl amine ಅಂತ ಕೊಟ್ಟಿದ್ದಾರೆ, so that is wrong. Ethane, that is also wrong. Tetraethyl ammonium chloride, so option is C. Methyl amine kuda alla, so what is our option? Our option is C, that is tetraethyl ammonium chloride. Okay na, now moving on to the third question. Third question ಏನಂತ ಹೇಳ್ತಿದೆ? What is our third question, students? Ethylidene chloride ಏನಂತ ಕೇಳ್ತಾ ಇದ್ದಾರೆ? Ethylidene chloride on treatment with aqueous KOH ಅಂದ್ರೆ ಏನು potash ಅಥವಾ potassium hydroxide gives what? Ethylene glycol, acetaldehyde, formaldehyde, none of the above. So now ethylidene chloride on treatment with what? Aqueous KOH. ಅದನ್ನ ಬರ್ಕೊಳ್ಳೋಣ. Ethylidene chloride ಅಂದ್ರೆ ಏನು? ಫಸ್ಟ್ ನಿಮಗೆ ಅದು ಗೊತ್ತಿರಬೇಕು. How do we write ethylidene chloride? Ethyl, that means 2 carbon atoms are there. Ethylidene chloride. So ethylidene chloride, it is also known as Gem group. ಹೌದಾ? Geminal dihalide. ಹೌದಾ? Geminal dihalide. Ethyl dichloride ಅನ್ನ ethylidene dichloride ಅಂತಾನೂ ಹೇಳ್ತಾರೆ. ಸೊ ಈ ಗ್ರೂಪ್ ಅಲ್ಲಿ ಏನಾಗಿದೆ, 2 ಕ್ಲೋರಿನ್ ಆಟಮ್ಸ್ ಇದೆ. Now ಇದು ಏನು ಜೊತೆ ರಿಯಾಕ್ಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ? aqueous potassium hydroxide ಜೊತೆ. ಓಕೆನಾ, ಏನು ಜೊತೆ ರಿಯಾಕ್ಟ್ ಆಗ್ತಾ ಇದೆ? aqueous potassium hydroxide. as you already know, Cl group is a good leaving group. ಹೌದಾ? ನಾನು ಆಲ್ರೆಡಿ ಅವಾಗ್ಲೂ ಕೂಡ ಒಂದು ಪ್ರಾಬ್ಲಮ್ ಹೇಳಿದ್ದೀನಿ. ಕ್ಲೋರಿನ್ ಏನಿದೆಯೋ ಅದು ಒಂದು ಗುಡ್ ಲೀವಿಂಗ್ ಗ್ರೂಪ್ ಆಗಿರುತ್ತೆ. ಓಕೆನಾ, ಸೊ ಈಗ ಏನಾಗುತ್ತೆ, ನನ್ನ ಕ್ಲೋರಿನ್ ಹೊರಗಡೆ ಬರುತ್ತೆ. ಓಕೆ, ವಾಟ್ ಹ್ಯಾಪನ್ಸ್ ವೆನ್ aqueous potassium ಅಲ್ಲಿ ಹೈಡ್ರೋಲಿಸಿಸ್ ಗಿಂತ ಮುಂಚೆ ಇಲ್ಲಿ ಏನಾಗುತ್ತೆ, ನನ್ನ ಕ್ಲೋರಿನ್ ಆಟಮ್ ಏನಿದೆಯೋ, ಓಕೆನಾ, ನನ್ನ ಕ್ಲೋರಿನ್ ಆಟಮ್ ಏನಾಗುತ್ತೆ, ಹೊರಗಡೆ ಬರುತ್ತೆ. ಓಕೆ, ಅಂಡ್ ಕಾರ್ಬನ್ ವಿಲ್ ಹ್ಯಾವ್ ಪ್ಲಸ್. ಓಕೆ, ಇಟ್ ವಿಲ್ ಬಿ ಪ್ಲಸ್. ಏನಾಗುತ್ತೆ, ಕೇಟಯಾನ್ ಆಗುತ್ತೆ. ನನ್ನ OH ಮೈನಸ್ ಆಟಮ್ ಬಂದು ಅಲ್ಲಿ ಅಟ್ಯಾಕ್ ಮಾಡುತ್ತೆ. ಓಕೆ, ಏನಂತ ಫಾರ್ಮೇಶನ್ ಆಗುತ್ತೆ ಅಲ್ಲಿ? CH3 CH, ಒಂದು ಕಡೆ Cl, ಇನ್ನೊಂದು ಕಡೆ OH. ಓಕೆನಾ, ಸೊ ಈಗ ಏನಾಗುತ್ತೆ, ಈಗ ಏನ್ ಮಾಡುತ್ತೆ ಅಂದ್ರೆ, ಯು ನೋ ದಟ್ ವೆನ್ ಹೈಡ್ರಾಲಿಸಿಸ್ ಟೇಕ್ಸ್ ಪ್ಲೇಸ್, ಇಲ್ಲಿ OH ಅಟ್ಯಾಕ್ ಆಯ್ತು. ಇಂಥ ರಿಯಾಕ್ಷನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಸೆಂಟೋಲಿ ಸಿಯಾ, ಈಗ ಹೈಡ್ರೋಜನ್ ಏನ್ ಮಾಡುತ್ತೆ, ಮತ್ತೆ ಕ್ಲೋರಿನ್ ಹೊರಗಡೆ ಹೋಗುತ್ತೆ. ಓಕೆನಪ್ಪ, ಕ್ಲೋರಿನ್ ಒಂದು ಗುಡ್ ಲಿವಿಂಗ್ ಗ್ರೂಪ್, ಅದು ಹೊರಗಡೆ ಹೋಗುತ್ತೆ. ಕಾರ್ಬನ್ ಏನಾಗುತ್ತೆ, ಅನ್ಸ್ಟೇಬಲ್ ಆಗುತ್ತೆ. ಅದನ್ನ ಸ್ಟೇಬಲ್ ಮಾಡ್ಲಿಕ್ಕೆ ಹೈಡ್ರೋಜನ್ ತನ್ನ ಬಾಂಡ್ ಅನ್ನ ಈ ಕಡೆ ಶಿಫ್ಟ್ ಮಾಡುತ್ತೆ. ಶಿಫ್ಟ್ ಮಾಡಿ ಏನ್ ಫಾರ್ಮೇಶನ್ ಆಗುತ್ತೆ, CH3 C double bond OH along with the release of what? Release of HCl. so ನಮಗೆ ಇಲ್ಲಿ ಏನ್ ಫಾರ್ಮೇಶನ್ ಆಯ್ತು, ಈ OH CHO ಗ್ರೂಪ್, ಇದನ್ನ ನಾವೇನಂತ ಹೇಳ್ತೀವಿ, ಆಲ್ಡಿಹೈಡ್ ಅಂತ ಹೇಳ್ತೀವಿ. ಸೊ ಟೋಟಲ್ ಆಗಿ ಈ ಗ್ರೂಪ್ ಅನ್ನ ಏನಂತ ಹೇಳ್ತೀವಿ ನಾವು, ಇಟ್ ಇಸ್ ಕಾಲ್ಡ್ ಆಸ್ ಅಸಿಟಾಲ್ಡಿಹೈಡ್. ಈ ಗ್ರೂಪ್ ಅನ್ನ ಏನಂತ ಹೇಳ್ತೀವಪ್ಪ, ಅಸಿಟಾಲ್ಡಿಹೈಡ್ ಅಂತ ಹೇಳ್ತೀವಿ. ಓಕೆನಾ, ಸೊ ಮತ್ತೆ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಥೈಲಿಡಿನ್ ಕ್ಲೋರೈಡ್ ಅಲ್ಲಿ ಫಸ್ಟ್ ಏನಾಗುತ್ತೆ, ಕ್ಲೋರಿನ್ ಇಸ್ ಅ ಗುಡ್ ಲಿವಿಂಗ್ ಗ್ರೂಪ್. ಅದು ಹೊರಗಡೆ ಬಂದಾಗ ಕಾರ್ಬನ್ ಅನ್ಸ್ಟೇಬಲ್ ಆಗುತ್ತೆ. ಸೊ OH ಮೈನಸ್ ಅಯಾನ್ ಕಮ್ಸ್ ಅಂಡ್ ಅಟ್ಯಾಕ್ಸ್ ದಿಸ್ ಪ್ಲೇಸ್. ದೆನ್ ಅಗೇನ್ ಕ್ಲೋರಿನ್ ವಿಲ್ ಗೆಟ್ ರಿಮೂವ್ಡ್, ಹೊರಗಡೆ ಹೋಗುತ್ತೆ. ಆಗ ಹೆಚ್ಚು ತನ್ನ ಬಾಂಡ್ ಅನ್ನ ಕೊಟ್ಟು ಏನ್ ಮಾಡುತ್ತೆ, HCl ಫಾರ್ಮೇಶನ್ ಆಗಿ ಆಲ್ಡಿಹೈಡ್ ಫಾರ್ಮೇಶನ್ ಆಗುತ್ತೆ. ನೌ ಲೆಟ್ಸ್ ಸಿ ವಾಟ್ ಆರ್ ದ ಕ್ವೆಶ್ಚನ್ options given. So what are the options? It is option A is ethylene glycol,
option B is acetaldehyde, option C is formaldehyde, and option D is none of the above. So ಹಾಗಾದ್ರೆ ಇಲ್ಲಿ ಯಾವ್ದಿದೆ ನಮಗೆ ಆನ್ಸರ್ ಏನ್ ಬಂದಿದೆ acetaldehyde. So ಅಲ್ಲಿಗೆ ನನ್ನ ಆಪ್ಷನ್ ಯಾವುದು? It is option B. What is the option? It is B. Okay. Now moving on to the fourth question. So what has been given at the note? Okay, what has been given, students? See, ethyl chloride C2H5 ethyl chloride reacts with potassium cyanide. Enagtida ethyl chloride is reacting with potassium cyanide to give some product. Excuse me. ethyl chloride ಏನು ಮಾಡ್ತಿದೆ potassium cyanide ಜೊತೆ ಕಂಬೈನ್ ಆಗಿ ಒಂದು ಪ್ರಾಡಕ್ಟ್ ಕೊಡ್ತಾ ಇದೆ. that product undergoes hydrolysis to give some more products. ಓಕೆನಾ, ಇನ್ನೊಂದು ಯಾವುದು ಪ್ರಾಡಕ್ಟ್ ಅನ್ನ ಕೊಡುತ್ತೆ. so what is x and y here ಅಂತ ನಾವು ನೋಡಬೇಕು. ಓಕೆನಾ, the number of options here, let us see. okay, what is happening are first step ಏನಾಗ್ತಿದೆ ethyl chloride, ಓಕೆನಾ, C2H5Cl is reacting with potassium cyanide to give some product x ಅಂತ ಹೇಳ್ತಿದ್ದಾರೆ. x ಏನು ಅಂತ ನೋಡ್ಬೇಕು ಈಗ ನಾವು. ಓಕೆನಾ, ಸೊ ಫಸ್ಟ್ ಅದನ್ನ ಕಂಡುಹಿಡಿಯೋಣ. ಸಿ ಯು ಆಲ್ರೆಡಿ ನೋ ದಟ್ ವೆನ್ ಎವರ್ ಆರ್ ಆಲ್ಕೈಲ್ ಹಲೈಡ್, ಲೆಟ್ ಮಿ ಜಸ್ಟ್ ಇರೇಸ್ ದಿಸ್. Okay, whenever our alkyl halide reacts with potassium cyanide, see ಈ ಗ್ರೂಪ್ ಅಲ್ಲಿ ಏನಾಗಿರುತ್ತೆ potassium ಮತ್ತೆ ಕಾರ್ಬನ್ ಮಧ್ಯೆ ಎಂತ ಇರುತ್ತೆ ಅಯಾನಿಕ್ ಬಾಂಡ್ ಇರೋದ್ರಿಂದ ನನ್ನ ಪ್ರಾಡಕ್ಟ್ ಏನಾಗಿರ್ಬೇಕು ಸಯನೈಡ್ ಗ್ರೂಪ್ ಆಗಿರ್ಬೇಕು. ಕೋವಲೆಂಟ್ ಬಾಂಡ್ ಇದ್ರೆ ಏನಾಗೋದು ಐಸೋಸೈನೈಡ್ ಗ್ರೂಪ್ಸ್. ಸೊ ಆಬ್ವಿಯಸ್ಲಿ ನನ್ನ ಆನ್ಸರ್ ಏನಾಗಿರುತ್ತೆ ಇಟ್ ವಿಲ್ ಬಿ ethyl cyanide ಗ್ರೂಪ್. KCl ಹೊರಗೆ ಹೋಗುತ್ತೆ, ನನಗೆ ಏನ್ ಬಂತು ethyl cyanide ಬಂತು. ಓಕೆನಾ, ಸೊ ನನ್ನ ಪ್ರಾಡಕ್ಟ್ ಫಸ್ಟ್ ಒನ್ ಏನು ಆನ್ಸರ್ ಎಕ್ಸ್ ethyl cyanide. ಓಕೆನಾ, cyanide C2H5Cn ಬಂದಿರುತ್ತೆ. ಓಕೆನಾ, ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗ್ತಿದೆ ದಿಸ್ ಇಸ್ ಅಂಡರ್ಗೋಯಿಂಗ್ ಹೈಡ್ರಾಲಿಸಿಸ್, ದಟ್ ಇಸ್ C2H5. I'll write it in the form of this. okay, so ಇದೇನಾಗುತ್ತೆ ಹೈಡ್ರಾಲಿಸಿಸ್ ಆಗುತ್ತೆ. ಹೈಡ್ರಾಲಿಸಿಸ್ ಅಂದ್ರೆ ಏನು H+H2 ಹಿಂಗಾದ್ರೂ ಬರಿಬಹುದು ಅಥವಾ ಈ ತರ ಆದ್ರೂ ಬರಿಬಹುದು. ಹೌದಾ, ಸೊ ಫಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರೆ H+ ಜೊತೆ ನನ್ನ ಸೈನೈಡ್ ಗ್ರೂಪ್ ರಿಯಾಕ್ಟ್ ಆಗುತ್ತೆ. ಇಲ್ಲಿ ಏನಾಗುತ್ತಪ್ಪ H+ ಹೊರಗಡೆ ಇರೋದ್ರಿಂದ ನೈಟ್ರೋಜನ್ ಏನ್ ಮಾಡುತ್ತೆ ತನ್ನ ಲೋನ್ ಪೇರ್ ಅನ್ನ ಅದಕ್ಕೆ ಕೊಡುತ್ತೆ. ಓಕೆನಾ, ತನ್ನ ಲೋನ್ ಪೇರ್ ಅದಕ್ಕೆ ಕೊಟ್ಟಾಗ ಏನಾಗುತ್ತೆ ಇಲ್ಲಿ ನನಗೆ ಏನ್ ಫಾರ್ಮೇಶನ್ ಆಗುತ್ತೆ ಕಾರ್ಬನ್ ಟ್ರಿಪಲ್ ಬಾಂಡ್ NH+. ಓಕೆನಾ, ಏನಕ್ಕೆ ಬಿಕಾಸ್ ನೈಟ್ರೋಜನ್ ಹ್ಯಾಸ್ ಡೊನೇಟೆಡ್ ಇಸ್ ಲೋನ್ ಪೇರ್ ಟು ಹೈಡ್ರೋಜನ್. ಅಲ್ಲಿಗೆ ಏನಾಯ್ತಪ್ಪ ನನಗೆ ಇಲ್ಲಿ ಎಲ್ಲಿ ಬಂತು ನೈಟ್ರೋಜನ್ ಅನ್ಸ್ಟೇಬಲ್ ಆಯ್ತು. ಓಕೆನಾ, ನೈಟ್ರೋಜನ್ ಅನ್ಸ್ಟೇಬಲ್ ಆದಾಗ ಏನಾಗುತ್ತೆ ಈ ಬಾಂಡ್ ಆ ಕಡೆ ಶಿಫ್ಟ್ ಆಗುತ್ತೆ. ಸೊ ಬಾಂಡ್ ಶಿಫ್ಟ್ ಆಗಿ ನನಗೆ ಏನ್ ಫಾರ್ಮೇಶನ್ ಆಗುತ್ತೆ C2H5C ಪ್ಲಸ್ ಡಬಲ್ ಬಾಂಡ್ NH. ಆಯ್ತಾ, ಈ ತರ ಫಾರ್ಮೇಶನ್ ಆಯ್ತಾ. ಹೀಗಿದ್ರು ಯಾವ್ದ್ರ ಜೊತೆ ರಿಯಾಕ್ಟ್ ಮಾಡುತ್ತೆ ಈ ಕಾಂಪೌಂಡ್ ವಾಟರ್ ಮಾಲಿಕ್ಯೂಲ್ ಜೊತೆ, ಬಿಕಾಸ್ ದೇರ್ ಇಸ್ ಪ್ರೆಸೆನ್ಸ್ ಆಫ್ ವಾಟರ್ ಅಲ್ವಾ, ಆಲ್ರೆಡಿ ನಾವು ಅದನ್ನ ಬರ್ತಿದೀವಿ. ಸೊ ಈಗ ಏನಾಗುತ್ತೆ ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗುತ್ತೆ. ಆಕ್ಸಿಜನ್ ಹತ್ರ ಲೋನ್ ಪೇರ್ ಇರುತ್ತಾ ಅದೇನ್ ಮಾಡುತ್ತೆ ಈ ಕಾರ್ಬನಿಕ್ ಕೊಡುತ್ತೆ. ಕಾರ್ಬನಿಕ್ ಕೊಟ್ಟು ಏನ್ ಫಾರ್ಮೇಶನ್ ಮಾಡುತ್ತೆ C2H5COH. ಇಲ್ಲಿ ಆಕ್ಸಿಜನಿಕ್ ಪ್ಲಸ್ ಸಿಂಬಲ್ ಬರುತ್ತೆ, ಡಬಲ್ ಬಾಂಡ್ NH. ಓಕೆ, ಈಗ ಏನಾಗುತ್ತಪ್ಪ ಅಗೇನ್ ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ಆಕ್ಸಿಜನ್ ಅನ್ಸ್ಟೇಬಲ್ ಆಗುತ್ತೆ. ಆಕ್ಸಿಜನ್ ಡಸಂಟ್ ಲೈಕ್ ಪಾಸಿಟಿವ್ ಸೈನ್ ಬಿಕಾಸ್ ಇಟ್ ಇಸ್ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್. ಸೊ ಇದನ್ನ ಸ್ಟೆಬಿಲಿಟಿ ಇದು ಮಾಡ್ಲಿಕ್ಕೆ ಏನಾಗುತ್ತೆ ಇಲ್ಲಿ ಹೈಡ್ರೋಜನ್ ಇಂದ ಬಾಂಡ್ ಶಿಫ್ಟ್ ಆಗುತ್ತೆ. ಅಂಡ್ ಈ ಹೈಡ್ರೋಜನ್ H+ ಏನಿದೆಯೋ ಇಟ್ ಗೆಟ್ಸ್ ಅಟ್ಯಾಕ್, ಈ ನೈಟ್ರೋಜನ್ ತನ್ನ ಎಲೆಕ್ಟ್ರಾನ್ಸ್ ಅದಕ್ಕೆ ಕೊಟ್ಟು ತನ್ನ ಕಡೆ ಹೇಳ್ಕೊಳ್ಳುತ್ತೆ. ಸೊ ಈ ಸ್ಟೆಪ್ ಗೆ ನಾವೇನಂತ ಹೇಳ್ತೀವಿ ಇಂಟರ್ ಮಾಲಿಕ್ಯುಲರ್ ಪ್ರೋಟಾನ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತಿದೆ ನೋಡಿ ಈಗ C2H5 ನ C, ಇಲ್ಲಿ O, ಇಲ್ಲಿ H, again it will be double bond in H2. H ಅಲ್ಲಿದ್ದು ಇಲ್ಲಿ ಶಿಫ್ಟ್ ಆಯ್ತು and then this will get positive sign. ಓಕೆನಾ, ಇದನ್ನ ಇಂಟರ್ಮಾಲಿಕ್ಯುಲರ್ ಪ್ರೋಟಾನ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ. ಓಕೆ, ಈಗ ಏನಾಗುತ್ತೆ ಅಗೇನ್ ನೈಟ್ರೋಜನ್ ಅನ್ಸ್ಟೇಬಲ್ ಆಗುತ್ತಾ, ಈ ಬಾಂಡ್ ಆ ಕಡೆ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆಗಿ ಏನ್ ಬರುತ್ತೆ ಓಕೆ, ಈ ಬಾಂಡ್ ಶಿಫ್ಟ್ ಆಗಿ ನಿಮಗೆ ಏನ್ ಬರುತ್ತಪ್ಪ I'll get C2H5C, okay, OH single bond NH2. okay na, so ಈಗ if you see here, okay na, again what has happened, our carbon has become
ಕೇಟಯೋನ್ ಮತ್ತೆ ಅನ್ಸ್ಟೇಬಲ್ ಆಗುತ್ತೆ. ಸೊ ಈಗ ಇದನ್ನ ಸ್ಟೇಬಲ್ ಮಾಡ್ಲಿಕ್ಕೆ ಏನಾಗುತ್ತೆ ಅಂದ್ರೆ, ಓಕೆ ಸೊ ಇಷ್ಟ ಆಯ್ತಾ. ಈಗ ಏನಾಗುತ್ತೆ, ಅಗೇನ್ ವಾಟರ್ ಮಾಲಿಕ್ಯೂಲ್ ವಿಲ್ ಅಟ್ಯಾಕ್ ಇಟ್. ಓಕೆನಾ, ವಾಟರ್ ಮಾಲಿಕ್ಯೂಲ್ ಮತ್ತೆ ಅಟ್ಯಾಕ್ ಮಾಡುತ್ತೆ. ಲೋನ್ ಪೇನ್ ಏನ್ ಮಾಡುತ್ತೆ, ಆಕ್ಸಿಜನ್ ಇಲ್ಲಿ ಬಂದು ಇದಕ್ಕೆ ಅಟ್ಯಾಕ್ ಮಾಡಿ ಏನ್ ಮಾಡುತ್ತೆ, C2H5COH ಇಲ್ಲಿ ಬಂದು ಕೆಳಗಡೆ OH and H ಅಂತ ಫಾರ್ಮೇಶನ್ ಆಗಿ ಇಲ್ಲಿ ಪ್ಲಸ್ ಸೈನ್ ಬರುತ್ತೆ, NH2 ಹಾಗೆ ಇರುತ್ತೆ. ಸೊ ಇಷ್ಟೊಂದೆಲ್ಲ ಆಯ್ತಾ. ಈಗ ನೋಡಿ ಮತ್ತೆ OH ಅನ್ಸ್ಟೇಬಲ್ ಆಗಿದೆ ಅಂದ್ರೆ ಏನಾಗುತ್ತೆ, ಹೈಡ್ರೋಜನ್ ಕೊಡುತ್ತೆ, ನೈಟ್ರೋಜನ್ ಏನ್ ಮಾಡುತ್ತೆ, ತನ್ನ ಲೋನ್ ಪೇರ್ ಅನ್ನು ತಗೊಂಡು ಹೈಡ್ರೋಜನ್ ತನ್ನ ಕಡೆ ಇಟ್ಕೊಳ್ಳುತ್ತೆ. ಸಚ್ ಅಗೇನ್ ಏನಾಗಿದೆ ನಮಗೆ IMP ಇಂಟರ್ಮಾಲಿಕ್ಯುಲರ್ ಪ್ರೋಟಾನ್ ಎಕ್ಸ್ಚೇಂಜ್ ಆಗಿದೆ. ಏನ್ ಫಾರ್ಮೇಶನ್ ಆಗುತ್ತೆ, C2H5COH ಇಲ್ಲಿ ಏನಂತ ನನಗೆ ಬಂತು OH NH3 ನನಗೆ ಇನ್ಫಾರ್ಮೇಶನ್ ಆಯ್ತು NH3 ಪ್ಲಸ್ ಆಯ್ತು. ಸೊ ಈಗ ಏನಾಗುತ್ತೆ, NH3 ಇರೋದು ಅನ್ಸ್ಟೇಬಲ್ ಆಗುತ್ತೆ, ಹೌದಾ. ಇದು ಅನ್ಸ್ಟೇಬಲ್ ಆಗಿರೋದ್ರಿಂದ ಏನ್ ಮಾಡುತ್ತೆ, ಅದು ಈ NH3 2 ಎಲೆಕ್ಟ್ರಾನ್ಸ್ ಅನ್ನು ತನ್ನ ಕಡೆ ತಗೊಂಡು ಹೊರಗೆ ಹೋಗುತ್ತೆ. ಏನ್ ಫಾರ್ಮೇಶನ್ ಆಗಿದೆಪ್ಪ ಇಲ್ಲಿ, ಈಗ ಕಾರ್ಬನ್ ಅನ್ಸ್ಟೇಬಲ್ ಆಗುತ್ತೆ, ಇದು ಹೊರಗಡೆ ಹೋದ ತಕ್ಷಣ ಇದಕ್ಕೆ ಪಾಸಿಟಿವ್ ಬರುತ್ತೆ. ಸೊ ಆಕ್ಸಿಜನ್ ಏನ್ ಮಾಡುತ್ತೆ, ತನ್ನ ಲೋನ್ ಪೇರ್ ಅನ್ನ ಅದಕ್ಕೆ ಕೊಡುತ್ತೆ. ಓಕೆನಾ, ಆಕ್ಸಿಜನ್ ಏನ್ ಮಾಡುತ್ತೆ, ತನ್ನ ಲೋನ್ ಪೇರ್ ಅನ್ನ ಇದಕ್ಕೆ ಕೊಟ್ಟು ಇಟ್ ವಿಲ್ ಫಾರ್ಮ್ ಸಮಥಿಂಗ್ ಲೈಕ್ ದಿಸ್, COH ಹೊರಗೋಯ್ತು, ಡಬಲ್ ಬಾಂಡ್ OH. ಸೊ ಈಗ ಆಕ್ಸಿಜನ್ ಏನಾಯ್ತು, ಅನ್ಸ್ಟೇಬಲ್ ಆಯ್ತು. ಅಗೇನ್ ಸೇಮ್ ಪ್ರೊಸೀಜರ್, ಹೈಡ್ರೋಜನ್ ಅದಕ್ಕೆ ಕೊಡುತ್ತೆ, ಸಚ್ ದಟ್ ಏನ್ ಫಾರ್ಮೇಶನ್ ಆಗುತ್ತೆ, C2H5C ಡಬಲ್ ಬಾಂಡ್ OH. ಮತ್ತೆ ಹೈಡ್ರೋಜನ್ ಏನಾಗುತ್ತೆ, ಹೈಡ್ರೋಜನ್ ಒಳಗಿದ್ಯಾ, ಇದನ್ನ ಅಮೋನಿಯಾ ಏನಿದೆಯೋ ಇಟ್ ಇಸ್ ಅ ಬೇಸ್, ಹೌದಾ. ವಾಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಬೇಸ್, ಟು ಅಬ್ಸ್ಟ್ರಾಕ್ಟ್ ಪ್ರೋಟಾನ್. ಅದೇನ್ ಮಾಡುತ್ತೆ, NH3 ಬೇಸ್ ಅನ್ನ ತಗೊಂಡು ಇಟ್ ವಿಲ್ ಫಾರ್ಮ್ ಅಮೋನಿಯಂ ಅಯೋನ್, NH4 ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ನಾವು ವಾಟ್ ಈಸ್ ದ ಪ್ರಾಡಕ್ಟ್ ಫಾರ್ಮ್, ಇಟ್ ಈಸ್ ನಥಿಂಗ್ ಬಟ್ ಪ್ರೊಪನೋಯಿಕ್ ಆಸಿಡ್. ನನಗೆ ಏನ್ ಸಿಕ್ತಪ್ಪ ಪ್ರಾಡಕ್ಟ್, ಪ್ರೊಪನೋಯಿಕ್ ಆಸಿಡ್ ಸಿಕ್ಕಿದೆ. ನಾವು ಲೆಟ್ಸ್ ಸಿ ವಾಟ್ ಆರ್ ದ ಪ್ರಾಡಕ್ಟ್ಸ್ ವಿ ಹ್ಯಾವ್ ಗಾಟ್. ಆಪ್ಷನ್ಸ್ ಏನಿದೆ ಅಂತ ನೋಡೋಣ. ಓಕೆ, ಫಸ್ಟ್ ಒನ್ ಇಸ್ C2H6C2H5CN. ಸೊ ದಿಸ್ ಆಬ್ವಿಯಸ್ಲಿ ಆಪ್ಷನ್ ಈಸ್ ರಾಂಗ್, ಬಿಕಾಸ್ ನನಗೆ ಫಸ್ಟ್ ಆನ್ಸರ್ ಏನ್ ಬಂದಿದೆ, ಈಥೈಲ್ ಸೈನೈಡ್. ಸೊ ಈ ಮೂರರಲ್ಲಿ ಈಥೈಲ್ ಸೈನೈಡ್ ಇದೆ. ಈಗ ನಾವು ನೆಕ್ಸ್ಟ್ ಆಪ್ಷನ್ ಏನ್ ಮಾಡ್ಬೇಕು, ನಮ್ಮದ್ರಲ್ಲಿ ಯಾವ್ದ್ರಲ್ಲಿ ಆಸಿಡಿಕ್ ಗ್ರೂಪ್ ಇದೆ ಅಂತ ಚೆಕ್ ಮಾಡ್ಬೇಕು. Here it is only C2H6, so that means this is wrong. Here it is amide group, so that means it is wrong. So the final one what we have is C2H5COH, propanoic acid. So our option yavdu, the correct option is option D. So what is the option? It is option D. So what are the products formed? One is ethyl cyanide and one more is propanoic acid. Okay na? Okay. Now moving on. Next question. What is it? What is the next question which is present? That is when alkyl halide, okay na? When alkyl halide is heated with dry Ag2O, silver oxide, it produces what? So idana nanu already earlier classes alli explain ಮಾಡಿದ್ದೀನಿ. Again ನಾನು reaction ಬರೆಯೋದಿಲ್ಲ. This is simple. So whenever my alkyl halide, okay na, reacts with dry silver, ಓಕೆನಾ, ಸಿಲ್ವರ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆದ್ರೆ ನಮಗೆ ಏನ್ ಬರುತ್ತೆ ಅಂದ್ರೆ, ದಿಸ್ ಇಸ್ ಅ ಜನರಲ್ ರಿಯಾಕ್ಷನ್. ಇದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಟ್ ಇಸ್ whenever our alkyl chloride, ಸಿಲ್ವರ್ ಯಾವ ತರ ಇರುತ್ತಪ್ಪ, ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಓಕೆನಾ, Ag, ಸಾರಿ ಇಲ್ಲಿ ಐ ಮೇಡ್ ಅ ಮಿಸ್ಟೇಕ್ while writing, ಐ ಆಮ್ ಸಾರಿ. ಓಕೆ, Ag2O ಸ್ಟ್ರಕ್ಚರ್ ಯಾವ ತರ ಬರೀಬಹುದು ನಾನು, O ಮಧ್ಯದಲ್ಲಿ, here one Ag, here one Ag. It is almost similar to water mole ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ಈ ಕಡೆ ಒಂದು ಕಡೆ ಬ್ರೇಕ್ ಆಗುತ್ತೆ. ಓಕೆನಾ, ಈ ಕಡೆ ಒಂದು ಬ್ರೇಕ್ ಆಗಿ R ಬಂದ್ಬಿಟ್ಟು ಅಲ್ಲಿ ಅಟ್ಯಾಚ್ ಆಗುತ್ತೆ, R ಪ್ಲಸ್ ಬಂದು ಅಲ್ಲಿ ಅಟ್ಯಾಕ್ ಆಗುತ್ತೆ. ಮತ್ತೊಂದ್ಸತಿ ಏನಾಗುತ್ತೆ, ಇಲ್ಲೊಂದು ಬಾಂಡ್ ಬ್ರೇಕ್ ಆಗುತ್ತೆ, R ಮತ್ತೆ ಬಂದು ಅಟ್ಯಾಕ್ ಆಗಿ ನನಗೆ ಏನ್ ಫಾರ್ಮೇಶನ್ ಆಗುತ್ತಪ್ಪ, ROR dash group ಅನ್ನ ನಾವ್ ಏನಂತ ಹೇಳ್ತೀವಿ, it is, what is ROR dash group known as, students? Can somebody tell me in the chat box, what is ROR dash group known as? What is ROR dash group known as? ROR dash group ಅನ್ನ ಏನಂತ ಹೇಳ್ತಾರೆ? What's ROR dash group known as, students?
Yes, what is it known as? It is known as ether. So ROR dash group na ಏನಂತ ಕರೀತಾರೆ? ಇದನ್ನ ಏನಂತ ಕರೀತಾರೆ? It is known as ether. Okay na? So ಅದ್ರ ಜೊತೆ ಏನ್ ರಿಲೀಸ್ ಆಗುತ್ತೆ? Silver halide is released. Okay na? So let us see the options now. So what is the first option given? It is ester. Second option is ether. Third is ketone and fourth is alcohol. So what is the correct option which we know? It is ether. Okay na? So second option is correct. That is, when alkyl halide is treated with silver oxide, it produces what? It produces ether. Okay, now moving on. The question is ethyl chloride. Okay na? Ethyl chloride reacts with aqueous potassium hydroxide. ಏನಾಗುತ್ತೆ? Ethyl chloride is reacting with aqueous potassium hydroxide. What does it give? ಏನ್ ಪ್ರಾಡಕ್ಟ್ ಅನ್ನ ಕೊಡ್ತಾ ಇದೆ ಅಂತ ನೋಡ್ಬೇಕು. ಓಕೆನಾ? Let us write the general equation. So ethyl chloride ಅಂದ್ರೆ ಏನು? C2H5Cl. Okay, when this C2H5Cl reacts with what? Aqueous potassium hydroxide. What is the product formed ಅಂತ ಕೇಳ್ತಾ ಇದ್ದಾರೆ. So one thing you should know, ethyl chloride ಗೆ aqueous and potassium ಜೊತೆ ಕಂಬೈನ್ ಆಗ್ತಿದೆ ಅಂದ್ರೆ this is a strong nucleophile. So obviously ನನಗೆ ಏನು ಆನ್ಸರ್ ಬರುತ್ತೆ ಇಲ್ಲಿ? OH molecule Cl ಅನ್ನ ರಿಪ್ಲೇಸ್ ಮಾಡಿ ನನಗೆ ಏನನ್ನ ಫಾರ್ಮೇಷನ್ ಮಾಡಬಹುದು? C2H5OH. It can form ethanol ಅಥವಾ ethyl alcohol along with the release of potassium chloride. ಅಥವಾ ಇಲ್ಲಿ ಎರಡು ಕಂಡೀಷನ್ ಬರುತ್ತೆ. This is when it is nucleophilic addition. Okay na? Nucleophilic addition ಅಂದ್ರೆ ಇದು ಬರುತ್ತೆ. ಅದೇ elimination reaction ಅಂದ್ರೆ see aqueous ಇರೋದ್ರಿಂದ ನನಗೆ ಆನ್ಸರ್ ಇದು ಬರುತ್ತೆ. Okay na? Suppose aqueous ಇಲ್ಲ, alcoholic ಇದೆ ಅಂತ ಅನ್ಕೊಳ್ಳೋಣ. Alcoholic potassium hydroxide ಇದೆ ಅಂತ ಅನ್ಕೊಳ್ಳೋಣ. ಅವಾಗ ನನಗೆ ಏನಾಗುತ್ತೆ? I will be getting alcoholic potassium ಅಂದ್ರೆ it will be a elimination reaction. Okay na? Elimination ಆಗಿ ನನಗೆ ಏನು ಸಿಗುತ್ತೆ ಅಂದ್ರೆ when C2H5Cl combines with alcoholic potassium hydroxide ಇದ್ರೆ what will I get? I'll get alkene, that is ethene ಸಿಗುತ್ತೆ. Okay na? So what is being formed? I'll get alkene. Nucleophilic ಆದ್ರೆ aqueous ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ನೀವು ಬರಿಬಹುದು. It is nucleophilic reaction. So ಏನ್ ಫಾರ್ಮೇಷನ್ ಆಗುತ್ತೆ? ಆಲ್ಕೋಹಾಲ್, ethanol ಆಗುತ್ತೆ. Whereas alcoholic potassium hydroxide ಕೊಟ್ಟಿದ್ರೆ ನನಗೆ ಏನಾಗಬೇಕು? ಎಲಿಮಿನೇಷನ್ ರಿಯಾಕ್ಷನ್ ಆಗ್ಬಿಟ್ಟು ಏನ್ ಸಿಗ್ಬೇಕು ನನಗೆ? Alkene group ಸಿಗ್ಬೇಕು. I hope I'm clear with this. Now moving on. Please take up this question, students. This is for you as homework. I'll be asking you in the next class. The question is, acetone reacts with iodine in the presence of sodium hydroxide to form what? Acetone reacts with iodine in the presence of sodium hydroxide to form what? Please take the screenshot of this question. Okay, the next question is, reaction C2H5 ethyl iodide with C5H11I, okay, pentaiodide and sodium ಏನನ್ನ ಕೊಡುತ್ತೆ? ಈ ರಿಯಾಕ್ಷನ್ ಏನಿದೆ, ಜನರಲ್ ರಿಯಾಕ್ಷನ್ ಏನಿದೆಯೋ, what kind of reaction it is? Named reaction, which is it ಅಂತ ಹೇಳಬೇಕು. Whether it is Hoffman's, whether it is Dow's reaction, whether it is Woods reaction, or whether it is a Raymer-Taymann's reaction. So what kind of reaction is this? This is also homework for you. And the last question is, in Woods reaction, see last question ಗೆ relate ಆಗಿ ಇದಿದೆ. In Woods reaction, alkyl halide, okay na? In Woods reaction, alkyl halide reacts with, in Woods reaction, alkyl halide reacts with what? Sodium in ether, sodium in dry ether, sodium only, alkyl halide in ether. So this question is already solved. Once ಇದನ್ನ ನಾನು ಅವತ್ತು reaction ಹೇಳ್ಬೇಕಾದ್ರೆ ಹೇಳಿದ್ದೀನಿ. It is always sodium in dry ether. Okay na? Enadu? Sodium in dry ether. Okay, and this is one more question. Alkyl halides react with dialkyl lithium cuprate to give what? Alkyl halide react with dialkyl lithium cuprate to give what? Okay na? So this is your final question. So these questions will be asked in the next class. So either options yavadu anta next class alli nanage helbeku. What are the answers anta? I hope I'm clear with the topic of today's session. If you have any doubts regarding any question, you can ask me now.